ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರನ್ನ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಭೂಮಿಗೆ ಬೈತಾ ಇರ್ತಾನೆ. ಅದು ನೀನು ಮಾಡೋ ಟೀ ಡಬ್ಬ ಥರ ಇರುತ್ತೆ, ಅದನ್ನು ನೀನು ಯಾಕೆ ಹೋಗ್ಬಿಟ್ಟು ಮನಸ್ಸಿಗೆ ಕೊಟ್ಟೆ, ಅವ್ಳು ಕುಡ್ಬಿಟ್ಟು ಅದನ್ನು ಮೂಡ್ ಆಫ್ ಮಾಡ್ಕೊಳ್ಳೋದಿಕ್ಕ ಅಷ್ಟು ನಿಂಗೆ ಗೊತ್ತಾಗೋದಿಲ್ವಾ ನಿನ್ನ ಟೀ ಡಬ್ಬ ಥರ ಇರುತ್ತೆ ಅಂತ, ಎಂತಕ್ಕೆ ಹೋಗ್ಕೊಟ್ಟೆ ನೀನು ಅಂತ ಹೇಳ್ತಾ ಇರ್ತಾನೆ. ಅಪ್ಪ ಅವಳು ಅದನ್ನು ಕುಡಿದ್ರೆ ಏನಾಗಬೇಕು ಹೇಳು, ನಿನ್ನ ಟೀ ಡಬ್ಬ ಥರ ಇರುತ್ತೆ ಅಂತ ನಾನು ನಿಂಗೆ ಫಸ್ಟೇ ಹೇಳಿದ್ದೀನಿ ತಾನೆ, ಯಾಕೆ ಈ ಥರ ಆಡ್ತಿದ್ಯಾ ಅಂತೇಳಿ ಅಜಿತ್ ತುಂಬ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಈ ಕಡೆ ಮನಸ್ವಿ ವಹಿಸ್ಕೊಂಡು ಈ ಕಡೆ ಮನಸ್ವಿ ಬಗ್ಗೆ ಮಾತಾಡಿದ್ದಕ್ಕೆ ನೀನು ಅಪೇಕ್ಷಿತ ಇದ್ದವಳು ಹೇಳ್ತಾಳೆ, ಅಲ್ಲ ಭೂಮಿಗೆ ಯಾಕೆ ಬೈತಿದ್ದಾನೆ, ಅವ್ನು ಕುಡ್ದಿರೋ ಅವನು ಅಷ್ಟು ಇಷ್ಟಪಟ್ಟು ಕುಡಿತಿದ್ದ ಟೀನ ಡಬ್ಬ ಥರ ಇದೆ ಅಂತ ಯಾಕೆ ಹೇಳ್ತಿದ್ದಾನೆ, ಏನು ನಡೀತಿದೆ ಇಲ್ಲಿ ಅಂತ ಹೇಳ್ತಾ ಇರ್ತಾಳೆ ಅಪೇಕ್ಷಿತ ಈ ಕಡೆ ಮನಸ್ವಿಗೆ. ಅದಕ್ಕೆ ಈ ಕಡೆ ಭೂಮಿಗೆ ಅವಳ ಮನಸ್ಸು ಯಾಕೆ ಸಾಹೇಬ್ರು ಈ ಥರ ಆಡ್ತಾ ಇದ್ದಾರೆ, ನಾನೇನು ಮಾಡಿದ್ದೀನಿ ಅಂತ. ಅಲ್ಲ ಸಾಹೇಬ್ರು ಈಗ ಆಯಿತು ಲೇಟ್ ಆಯಿತು ಅಂತ ತಾನೇ ನೀವು ಕೂಗಾಡ್ತಿರೋದು, ಬನ್ನಿ ಆಯಿತು ಹೋಗೋಣ ಅಂತೇಳಿ ಕರೀತಾ ಇರ್ತಾಳೆ. ಅದಕ್ಕೆ ನೀನು ಕರೆದೆ ಅಂತ ನಾನು ಬರಬೇಕಾ, ಅಲ್ಲ ನಿಂಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ, ಅಥವಾ ನಿಂಗೆ ಏನಾದ್ರು ಲೇಸಿನೆಸ್ಸಾ, ಯಾಕೆ ಇಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ನೀನು, ಅಲ್ಲ ನೀನು ಕರೆದೆ ಅಂತ ನಾನು ಬರಬೇಕಾ, ನನಗೇನು ಗೊತ್ತಿಲ್ವ, ನಾನೊಬ್ಬ ಪೊಲೀಸವನು, ನನಗೆ ಗೊತ್ತಿರಲ್ವ ಜವಾಬ್ದಾರಿ, ಟೈಮಿಂಗ್ಸ್ ಎಲ್ಲ ನನಗೆ ಗೊತ್ತಿಲ್ಲ, ನೀನು ಕರೆದೆ ಅಂತ ನಾನು ಬರಬೇಕಾ, ನೀನು ಹೇಳ್ದೆ ನಾನು ಕುಣಿಬೇಕಾ, ಅಥವಾ ನೀನು ಹೇಳ್ದೆ ನೀನು ಹಿಂದೆನೇ ಓಡಾಡ್ಕೊಂಡು ಇರಬೇಕಾ, ನಾನೊಬ್ಬ ಪೊಲೀಸ್ ಇರೋದು ಮತ್ತೆ ನಿನ್ನಿಂದ ಓಡಾಡ್ತಾನೆ ಇರಬೇಕಾ, ನಾನೊಬ್ಬ ಜವಾಬ್ದಾರಿ ಇರೋ ಹುಡುಗ ಮನುಷ್ಯ ಆಯಿತಾ, ನೀನು ಹೇಳ್ದಂಗೆಲ್ಲ ಕೇಳೋದಕ್ಕೆ ನನ್ನ ಕೈಲಿ ಆಗಲ್ಲ, ನೀನು ಕರೆದೆ ಅಂದರೆ ಬರಬೇಕು, ಹೋಗು ಅಂದರೆ ಹೋಗಬೇಕಾ ಅಂತೇಳಿ ಈ ಕಡೆ ಭೂಮಿಗೆ ಬೈತಿರ್ಬೇಕಾರೆ ಮನೆಯವರೆಲ್ಲರೂ ಕೂಡ ಏನೋ ಮಾತಾಡ್ತಾರೆ, ಅವರು ಕೂಡ ಜಗಳನ್ನೆಲ್ಲ ನೋಡ್ಕೊಂಡೇ ಇರ್ತಾರೆ. ನೋಡು ನೀನು ಯಾವುದೇ ಕಾರಣಕ್ಕೂ ನೀನು ಸ್ಟೇಷನ್ಗೆ ಬರಬೇಡ, ನನಗೆ ನಿನ್ನ ಜೊತೆ ಹೋಗೋದಕ್ಕೆ ನನಗೆ ಮೂಡಿಲ್ಲ ಆಯಿತಾ, ನೀನು ಬಂದೆ ಅಂತ ನೀನು ನನ್ನ ಜೊತೆ ಬಂದರೆ ಆದರೆ ನನಗೆ ಮೂಡು ಇರಲ್ಲ, ನಾನು ಹೋಗೋದು ಇಲ್ಲ, ನೀನು ಒಟ್ಟಿನಲ್ಲಿ ನೀನು ನಿಮ್ಮ ಮನೆಯಲ್ಲೇ ಇರಬೇಕು, ನೀನು ಎಲ್ಲೂ ಹೋಗ್ಕೊಡ್ದು ಅಷ್ಟೇ, ನೀನು ಬಂದರೆ ನಾನು ಎಲ್ಲೂ ಹೋಗಲ್ಲ ಅಷ್ಟೇ ಅಂತೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಅಜಿತ್ತು. ನನಗಂತೂ ಸಾಕಾಗ್ಬಿಟ್ಟಿದೆ, ನೀನು ಎಲ್ಲಿ ಹೋಗ್ತೀನಿ, ನೀನು ಏನು ಮಾಡ್ತೀನಿ, ನಿನಗೇನಾದರೂ ಆಗುತ್ತಾ ಅಂತ ಬರೀ ನಿನ್ನಿಂದನೇ ಓಡಾಡೋದೇ ಆಗೋಗಿತ್ತು, ನಿನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ನನ್ನ ತಲೆಗೆ ಬಂದು ನಾನೇನಾದರೂ ಮಾಡ್ಕೊಂಡು ಅದಕ್ಕೆ ನನಗೆ ಫುಲ್ ಟೆನ್ಷನ್, ಅದಕ್ಕೆ ನೀನು ಎಲ್ಲೂ ಬರಬೇಡ, ನೀನು ಇಲ್ಲೇ ಇದ್ಬಿಡು ಆಯಿತಾ, ನಾನೇ ಎಲ್ಲ ನೋಡ್ಕೊತೀನಿ, ಟೀಗೂ ಹೋಗಬೇಡ, ಟೀ ಕಾಸೋಕ್ಕೂ ಹೋಗಬೇಡ, ನೀನು ಶಾಪ್ ತೆಗೆಯೋಕ್ಕೂ ಹೋಗಬೇಡ ಆಯಿತಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಮನಸ್ವಿ ಅಪೇಕ್ಷಿತ ತುಂಬ ಶಾಕಲ್ಲೇ ಇರ್ತಾರೆ. ಆ ಮನಸ್ವಿಗೆ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತೆ, ಯಾಕೆ ಇವ್ನು ನನ್ನ ಬಗ್ಗೆ ಅನ್ವಯಿಸ್ಕೊಂಡು ಮಾತಾಡ್ತಾ ಇದ್ದಾನೆ ಅಲ್ವಾ ಅಂತ ಹೇಳಿ. ಈ ಕಡೆ ಭೂಮಿಗೆ ತುಂಬ ಹಾಳು ಬರುತ್ತೆ, ಸಾಹೇಬ್ರು ಯಾಕೆ ನನಗೆ ಇಷ್ಟೊಂದು ರೂಢಾಗಿ ಮಾತಾಡ್ತಿದ್ದಾರೆ, ನಾನೇನು ಮಾಡಿದ್ದೀನಿ, ಅಲ್ಲ ನನಗೆ ಏನು ಮಾಡಿದ್ದೀನಿ ಅಂತ ಅದನ್ನಾದರೂ ಹೇಳಿ ಸಾಹೇಬ್ರೆ ಅಂತ ಕೇಳ್ತಿರ್ಬೇಕಾದ್ರೆ ನೀನು ಪದೇ ಪದೇ ಪ್ರತಿಯೊಂದನ್ನು ನಾನು ನಿಂಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವನು ಕೂಡ ಮನಸ್ವಿಗೆ ಹೋಗ್ಬೇಕಾದ್ರೆ ಮನಸ್ವಿ ಕಡೆ ಸ್ಮೈಲ್ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮನೆಯವರೆಲ್ಲ ಏನೂ ಮಾತಾಡ್ದು ಈ ಕಡೆ ಮನೆಯವ್ರ ಮುಂದೆ ಎಲ್ಲನೂ ಅವಮಾನ ಮಾಡ್ದ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಈ ಕಡೆ ಭೂಮಿನಿ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದನ್ನೆಲ್ಲ ಗಮನ ಮಾಡ್ತಿದ್ದು ದೇವಿಯನ್ನು ಕೂಡ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ ಕಡೆ ಯಾಕೋ ನೀನು ಒಬ್ಬದೇ ಹೋಗ್ತಿದ್ಯಾ, ಏನಾಯಿತು ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಆಚೆ ಬಂದು ಸಿಕ್ಕಿದಾಗ ಅದಕ್ಕೆ ಸಂಗೀತಂಗೆ ಹೇಳ್ತಾ ಇರ್ತಾನೆ, ಅಮ್ಮ ನೀನು ಭೂಮಿ ಜೊತೆ ಇರು, ಭೂಮಿನ ಎಲ್ಲೂ ಬಿಟ್ಟು ಹೋಗ್ಬೇಡ ಅಂತೇಳಿ ಹೇಳ್ತಿರ್ತಾನೆ. ಅಲ್ಲ ಭೂಮಿನ ಕರ್ಕೊಂಡು ಹೋಗು ಅಂತ ಕೇಳಿದಾಗ ಇಲ್ಲ ಭೂಮಿ ಮನೇಲೇ ಇರಲಿ, ಅವಳೆಲ್ಲೂ ಹೋಗೋದು ಬೇಡ, ನೀನು ಸ್ವಲ್ಪ ಅವಳ ಕಡೆ ಗಮನ ಇರಲಿ ಆಯಿತಾ, ಅವಳನ್ನೊಬ್ಬಳನ್ನೇ ಬಿಡಬೇಡ, ಅವಳು ಸ್ವಲ್ಪ ಏನಾದರೂ ಯೋಚನೆ ಮಾಡ್ತಿದ್ದೆ ಅವಳನ್ನ ಸ್ವಲ್ಪ ಡೈವರ್ಟ್ ಮಾಡು ಆಯಿತಾ, ನೀನು ಯಾವುದಕ್ಕೆ ಕಣ್ಕೊಳ್ಳೋ ಒಬ್ಬನ ಬಿಟ್ಟು ನೀನು ಎಲ್ಲೋ ಹೋಗಬೇಡ ಅಂತ ಹೇಳಿ ಹೇಳ್ತಿದ್ದೆ, ಸ್ವಲ್ಪ ಹುಷಾರಾಗಿರೋ ಅವಳ ಮೇಲೆ ಗಮನ ಕೊಡು ಅಂತ ಹೇಳಿದಾಗ ಸರಿ ಆಯಿತು ಕಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಈ ಕಡೆ ಅಜಿತ್ ಮತ್ತು ಸತಿ ಇಬ್ಬರು ಕೂಡ ಸ್ಟೇಷನ್ಗೆ ಅಂತ ಹೋದಾಗ ಈ ಕಡೆ ಸಂಗೀತಾಗೆ ಅಯ್ಯೋಳಿಗೆ ಏನಾದರೂ ಹುಷಾರಿಲ್ಲ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಈ ಕಡೆ ಅಪೇಕ್ಷಿತ ಅವ್ರ ಅಜ್ಜಿಗೆ ಹೋಗ್ಬಿಟ್ಟು ಹೇಳ್ತಿರ್ತಾರೆ, ಅಜ್ಜಿ ಇವತ್ತು ನೀನು ಎರಡು ವಿಷಯ ನಡೀತೀವಿ ಮನೇಲಿ, ಅದನ್ನು ಗಮನ ಮಾಡ್ದೆ ಹೇಳು. ಒಂದು ಎಲ್ಲರೂ ಮುಂದೆನೂ ಭೂಮಿಗೆ ಬಾಯಿಗೆ ಬಂದಂಗೆ ಬೈತಾ, ಇನ್ನೊಂದು ಮನಸ್ವಿನೇ ಅಲ್ಲ ಅಂತ ಹೇಳ್ತಿರೋನು ನಮ್ಮ ಮನಸ್ವಿ ಅಂತ ಹೇಳೋ ಅಷ್ಟು ಸ್ಟೇಜಿಗೆ ಬಂದಿದ್ದಾನೆ, ಯಾಕೆ ಏನಾಯಿತು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಲ್ಲ ಅವಳು ಕಾಮನ್ ಸೆನ್ಸ್ ಇಲ್ಲ ಟೈಮಿಂಗ್ ಸೆನ್ಸ್ ಇಲ್ಲ ಅಂತ ಬೈದ್ನಲ್ಲ, ಅದಕ್ಕೆ ಭೂಮಿಗೆ ಬೈತಿರ್ಬೋದು. ಈಗ ಮನಸ್ವಿ ಈಗ ರಾಮ್ಗೆ ದುಡ್ಡಿನ ವಿಷಯದಲ್ಲಿ ಈಗ ಮನಸ್ವಿ ಹೆಲ್ಪ್ ಮಾಡ್ತಿದ್ದಾಳಲ್ವ, ಅದಕ್ಕೋಸ್ಕರ ಮನಸ್ಸನ್ನ ವಹಿಸ್ಕೊಂಡು ಮಾತಾಡಿರ್ಬೋದು ಅಷ್ಟೇ, ನನ್ನ ಪ್ರಕಾರ ಅಷ್ಟೇ ಇರ್ಬೋದು ಅಂತೇಳಿ ಹೇಳ್ತಿರ್ಬೇಕಾದ್ರೆ ದೇವಿಯನಿಗೆ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಾ ಇರುತ್ತೆ ಈ ಕಡೆ ಮನಸ್ವಿ ಬಗ್ಗೆ ಅಶ್ವಿನಿ ಬಗ್ಗೆ. ಈ ಕಡೆ ಅಪೇಕ್ಷಿತನೂ ಕೂಡ ಇಲ್ಲ ಏನೋ ನಡೆಸ್ತಿದ್ದಾನೆ ಅವನು, ಏನೋ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಸ್ವಲ್ಪ ಕಂಡುಹಿಡಿಬೇಕು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಪೇಕ್ಷಿತನೂ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಆಚೆ ನಿಂತ್ಕೊಂಡು ಸಂಗೀತ ವೇಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ರಾಮ್ ಕೂಡ ಮನಸ್ವಿ ಇಬ್ಬರು ಕೂಡ ಆಚೆ ಬರ್ತಾರೆ. ನಾನು ಸ್ವಲ್ಪ ಹೋಗ್ಬಿಟ್ಟು ಆಚೆ ಬರ್ತೀವಿ ನಾನು ಮನಸ್ವಿ ಹೋಗ್ಬಿಟ್ಟು ಅಂತ ಹೇಳ್ದಾಗ ಹೌದಾ ಸರಿ ಆಯಿತು ರೀ ಹೋಗಿ ಬನ್ನಿ ಹುಷಾರಾಗಿ, ಎಲ್ಲ ಹೋಗಿದ್ದ ಕೆಲಸ ಎಲ್ಲ ಆಗಲಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಕಳಿಸ್ತಾರೆ. ನಾನು ಸ್ವಲ್ಪ ಭೂಮಿ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಮನಸ್ವಿ ಹಾಗೂ ರಾಮ್ ಇಬ್ಬರೂ ಕೂಡ ಅವ್ರ ಹತ್ರ ಬಂದುಬಿಟ್ಟು ದುಡ್ಡು ಕೇಳೋಕ್ಕೆ ಅಂತೇಳಿ ಬಂದಿರ್ತಾರೆ. ಅವರು ಕೂಡ ದುಡ್ಡು ತೊಗೊಂಡು ಬಂದು ಕೊಟ್ಟಾಗ ಇಷ್ಟು ದುಡ್ಡು ಫುಲ್ಲು ಕ್ಯಾಶ್ ಆಗಿರುತ್ತೆ, ಇದರಲ್ಲಿ 5 ಕೋಟಿ ರೂಪಾಯಿ ಇದೆ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ 5 ಕೋಟಿ ರೂಪಾಯಿ ನನಗೆ ಕ್ಯಾಶ್ ರೂಪದಲ್ಲಿ ಬೇಡ, ನನಗೆ ಏನಾದರೂ ಚೆಕ್ ಇದ್ದರೆ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ರಾಮ್ ಅಯ್ಯೋ ನಾವು ಇದೇ ಥರ ಬಿಸ್ನೆಸ್ ಮಾಡೋದು, ನಿಮಗೆ ಕ್ಯಾಶ್ ಬೇಕು ನಿಮಗೆ ಚೆಕ್ ಬೇಕು ಅಂದರೆ ನೀವು ತುಂಬ ಲೇಟ್ ಆಗುತ್ತೆ, 2 ಮಂತ್ಸ್ ಮೇಲೆ ಆಗುತ್ತೆ,
ನನ್ನ ಚಾರ್ಟೆಡ್ ಅಕೌಂಟ್ಗೆಲ್ಲ ಹೇಳಿ ಮಾಡಿಸ್ಬೇಕಾಗುತ್ತೆ. ನೀವು ಅಲ್ಲಿ ತನಕ ವೆಯ್ಟ್ ಮಾಡ್ತೀರಂದರೆ ಮಾಡಿ ಅಂತ ಅವರು ಕೂಡ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಮ್ಮ ಮಾವಂಗೆ ಅಷ್ಟು ತನಕ ವೆಯ್ಟ್ ಮಾಡೋದಕ್ಕಾಗಲ್ಲ, ನಾನು ಅವ್ರ ಹತ್ರ ಮಾತಾಡ್ತೀನಿ ಇರಿ ಅಂತ ಹೇಳಿ ಹೇಳ್ತಿರ್ತಾಳೆ ಮನಸ್ವಿ. ಮಾವ ನೀವು ಇಷ್ಟು ತನಕ ವೆಯ್ಟ್ ಮಾಡಿದ್ರೆ ಮತ್ತು ಕೆಲಸದವ್ರಿಗೆಲ್ಲ ತುಂಬ ಲೇಟ್ ಆಗುತ್ತೆ, ಆಮೇಲೆ ನೀವು ಮಾಡೋ ಮೆಡಿಸಿನ್ಸ್ಗೆಲ್ಲದಕ್ಕೂ ಲೇಟ್ ಆಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ತಿದೆ ಆಮೇಲಿಂದ ತೊಗೊಳ್ಳಿ. ಸುಮ್ಮನೆ ಲೇಟ್ ಮಾಡೋದೆಲ್ಲ ಟೈಮ್ ಏನು ವೇಸ್ಟ್ ಆಗುತ್ತೆ, ಆಮೇಲೆ ನಿಮಗೂ ಬಿಸ್ನೆಸ್ ತುಂಬ ಲಾಸ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇವರು ಕೂಡ ಅದನ್ನೇ ಹೇಳ್ತಿರ್ತಾರೆ. ನೋಡಿ ನೀವು ಸಿಕ್ಕಿರೋದೇ ನಮಗೆ ಸಿಕ್ಕಿರೋದೇ ನಿಮಗೆ ದೊಡ್ಡ ಪುಣ್ಯ. ಯಾಕಂದರೆ ನಾವು ಬೇರೆಯವರಿಗೆಲ್ಲ ಅಪಾಯಿಂಟ್ಮೆಂಟ್ ಕೊಡಬೇಕಂದ್ರೆ 6 ತಿಂಗಳು ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಿಮ್ಗೆ ಸಿಕ್ಕಿದೆ, ನಿಮಗೆ ಬೇಕು ಅಂದರೆ ತೊಗೊಳ್ಳಿ, ಇಷ್ಟ ಇದ್ದರೆ ತೊಗೊಳ್ಳಿ, ನಾನು ನಿಮಗೆ ಫೋರ್ಸ್ ಮಾಡಲ್ಲ ಅಂತ ಅವರು ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನಸ್ವಿನಿ ಕೂಡ ನಾವು ಮನಸ್ವಿಗೋಸ್ಕರ ಈ ಥರ ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ದೆ. ಬೇರೆಯವ್ರಿಗಾದ್ರೆ ನಾವು ಇಷ್ಟೊಂದು ಬೇಗ ಕೊಡ್ತಾನೆ ಇಲ್ಲ, ನಾವು ಮಿನಿಮಮ್ ಅದು 1 ವರ್ಷ 6 ತಿಂಗಳಾದರೂ ವೆಯ್ಟ್ ಮಾಡಿ ನಾವು ದುಡ್ಡು ಕೊಡ್ತಿದ್ವಿ ಗೊತ್ತಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನೋಡಿ ಮಾವ ಅವ್ರು ನಮಗೋಸ್ಕರ ವೆಯ್ಟ್ ಮಾಡಿ ಕೊಡ್ತಾ ಇದ್ದಾರೆ, ನೀವು ಅಷ್ಟೊಂದು ಬೇಗ ಕೊಡ್ತಾ ಇದ್ದೀರ, ನೀವು ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರ, ಇಸ್ಕೊಳ್ಳಿ ಏನಾಗಲ್ಲ, ನನ್ನ ಜವಾಬ್ದಾರಿ ಅದು, ನೀವು ದುಡ್ಡು ತೊಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಕೂಡ ತುಂಬ ರಿಕ್ವೆಸ್ಟ್ ಮಾಡ್ತಿರ್ತಾಳೆ ರಾಮ್ ಹತ್ರನೂ ಬಂದುಬಿಟ್ಟು. ರಾಮಿಗೆಲ್ಲ ಇಲ್ದಿರೋನ್ನೆಲ್ಲ ಹೇಳಿ ತಲೆ ತುಂಬ್ತಾ ಇರ್ತಾಳೆ. ಅದಕ್ಕೆ ರಾಮ್ ಕೂಡ ಇಲ್ಲ ಮನಸ್ವಿ, ಇದನ್ನೆಲ್ಲ ನಾವು ದುಡ್ಡನ್ನ ಕ್ಯಾಶ್ನ ತೊಗೊಂಡ್ರೆ ಇದು ಇಲ್ಲೀಗಲ್ ಆಗುತ್ತೆ, ನಾವು ಲೀಗಲ್ ಪ್ರಕಾರ ಹೋಗಬೇಕು ಅಂತ ಅಂದಾಗ, ಅಯ್ಯೋ ಮಾವ ಅದು ಪ್ರಕಾರ ಹೋಗಬೇಕು ಅಂತ ಅಂದರೆ ನಿಮ್ಗೆ ತುಂಬ ಲೇಟ್ ಆಗುತ್ತೆ, ತುಂಬ ಲಾಸ್ ಆಗುತ್ತೆ ನಿಮಗೆ, ಆಮೇಲಿಂದ ಕಾಂಟ್ರಾಕ್ಟ್ ಎಲ್ಲ ಸಿಗೋಲ್ಲ, ಆಮೇಲಿಂದ ಅದು ಸುಮ್ಮನೆ ವೇಟ್ ಮಾಡೋ ಬದಲು ನಾವು ಇದೇ ಕ್ಯಾಶ್ ರೂಪದಲ್ಲೇ ತೊಗೊಳ್ಳೋಣ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಮನಸ್ವಿ ನೀನು ಹೇಳ್ದೆ ಅಂತ ನಾನು ತೊಗೊತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊಂಡಾಗ ಈ ಕಡೆ ಮನಸ್ವಿ ಅವರು ಕ್ಯಾಶ್ ರೂಪದಲ್ಲಿ ತೊಗೊತಿದ್ದಾರೆ ಅಂತ ಅಂದಿದ್ದಕ್ಕೆ ಈ ಕಡೆ ದೇವಿಯಾನಿಗೆ ಎಲ್ಲನೂ ಮೆಸೇಜ್ ಮಾಡಿ ಅವಳು ಕೂಡ ಹೇಳಿದಾಗ ದೇವಿಯಾನಿಗೆ ಒಂಥರ ಖುಷಿ ಆಗುತ್ತೆ. ಹಬ್ಬ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು, ಇನ್ನು ಮುಂದೆ ನೋಡು ಭೂಮಿ ಮತ್ತು ಸಂಗೀತ ಇಬ್ಬರು ಕೂಡ ತಿಪ್ಪೆ ಹತ್ತೋ ಥರ ಮಾಡ್ತೀನಿ ನಾನು, ಭಿಕ್ಷೆ ಬೇಡಬೇಕು ಅಂತೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಭೂಮಿನೂ ಕೂಡ ಒಬ್ಬಳೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಅಲ್ಲ ಈ ಸಾಬ್ರಿಗೆ ಎಂದು ತಲೆ ಕೆಟ್ಟಿದ್ಯಾ, ಯಾಕೆ ನನಗೆ ಎಲ್ಲರೂ ಮುಂದೆ ಅವಮಾನ ಮಾಡಬೇಕಿತ್ತು, ಏನಾದರೂ ಹೇಳ್ಬೇಕಂತ ಇದ್ರು ನನ್ನ ಸಪ್ರೇಟಾಗಿ ಕರೆದು ಹೇಳಬೇಕಿತ್ತು, ಅದು ಬಿಟ್ಟು ಆ ಮನೆಯವ್ರ ಮುಂದೆ ಎಲ್ಲ ಬೇಕಂತಾನೆ ಅವಮಾನ ಮಾಡ್ತಿದ್ದಾರೆ, ಯಾಕೆ ಈ ಥರ ಮಾಡ್ತಿದ್ದಾರೆ, ಅಥವಾ ಅವ್ರದ್ದು ಏನಾದರೂ ಇಂಟೆನ್ಷನ್ ಇತ್ತಾ, ಬೇಕು ಅಂತ ಏನೂ ಮಾಡಿರಲ್ಲ ಸಾಹೇಬರು, ಏನಾದರೂ ಇಟ್ಕೊಂಡೇ ಈ ಥರ ಎಲ್ಲ ಮಾತಾಡಿರ್ತಾರೆ, ಆದರೂ ಯಾಕೆ ಅವ್ರು ಆ ಥರ ಮಾಡಬೇಕಿತ್ತು, ಏನಾದರೂ ವಿಷಯ ಇತ್ತು ಅಂದರೆ ನನಗೆ ಹೇಳ್ಬೋದಿತ್ತಲ್ಲ, ಆದರೂ ನಂಗೆ ತುಂಬ ಬೇಜಾರಾಗ್ತಿದೆ ಸಾಹೇಬ್ರು ಹಿಂಗೆಲ್ಲ ಅಂತಿದ್ದಕ್ಕೆ. ಇಷ್ಟು ದಿನ ನಾವು ಮನಸ್ವಿ ಅಲ್ಲ ಅಂತ ಹೇಳಿ ನನಗೂ ಗೊತ್ತಿತ್ತು ಅವಳು ಮನಸ್ವಿ ಅಲ್ಲ ಅಂತ, ಅದು ಈಗ ನಮ್ಮ ಮನಸ್ವಿ ಅನ್ನೋ ಥರ ಬಂದಿದ್ದಾರೆ ಅವರು, ಅಷ್ಟೊಂದಿದೆ ಅವರಿಗೆ. ನೋಡು ನೀನು ಹೇಳ್ದಂಗೆಲ್ಲ ನಾನು ಕೇಳ್ಕೊಂಡು ಇರೋದಕ್ಕಾಗಲ್ಲ ಅಂತೆಲ್ಲ ಬೈದಿದ್ದಾರೆ. ಇವ್ರಿಗೆ ಅವನು ಬೈದಿರೋದೆಲ್ಲ ಇವಳು ಕೂಡ ಇಲ್ಲಿ ನೆನ್ಪು ಮಾಡ್ಕೊತಾ ಇರ್ತಾಳೆ. ನೀನು ಹಿಂದೆ ಎಲ್ಲ ನಾನು ಬರೋದಕ್ಕಾಗಲ್ಲ, ನೀನು ಹಿಂದೆ ಮುಂದೆ ಸುತ್ತ ಎಲ್ಲ ಇಡೋದಕ್ಕಾಗಲ್ಲ, ಒಬ್ಬ ಜವಾಬ್ದಾರಿ ಇರೋ ಪೊಲೀಸ್ ಆಫೀಸರ್ ನಾನು, ನೋಡು ನೆಕ್ಸ್ಟ್ ಟೈಮ್ ನೀನು ಇನ್ಮೇಲಿಂದ ನನ್ನ ಜೊತೆ ಎಲ್ಲ ಮಾತಾಡಬೇಡ ನೀನು, ಹಾಗೆ ಹಿಂಗೆ ಅಂತೆಲ್ಲ ಬೈದಿರೋದೆಲ್ಲ ಕೂಡ ಈ ಕಡೆ ನೆನ್ಪು ಮಾಡ್ಕೊಂಡು ಈ ಕಡೆ ಉಗ್ರನ್ನ ಶಾರ್ಟ್ ಮಾಡ್ಕೊತಾ ಇರಬೇಕಾದ್ರೆ ಅವಳಿಗೆ ಏನೋ ಒಂದು ಪೆಟ್ಟಾಗುತ್ತೆ. ಅದನ್ನು ಈ ಕಡೆ ದೇವಿಯನ್ನು ಕೂಡ ಅದೇ ಟೈಮ್ಗೆ ಬರ್ತಾಳೆ. ನೋಡು ನಿನಗೆ ಅಮ್ಮ ಅಂತ ಕರೆದಿದ ತಕ್ಷಣ ನಾನು ಎಷ್ಟು ಓಡ್ ಬಂದೆ ಹೇಳು, ನಿಂಗೇನೋ ಪೆಟ್ಟಾಯ್ತಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ನನಗೇನು ಪೆಟ್ಟಾಗಿಲ್ಲ, ಅಮ್ಮ ಅನ್ನೋದಕ್ಕೆ ನೀವೇ ದೊಡ್ಡ ಎಕ್ಸಾಂಪಲು, ಯಾಕೆ ನಾನು ಕರೆದಿದ ತಕ್ಷಣ ಅಮ್ಮ ಅಂತ ಸುಮ್ಮನೆ ಬಾಯಿಗೆ ಅಂದಿದ್ದಕ್ಕೆ ತಕ್ಷಣ ನೀವು ಕರೆದಿದ ತಕ್ಷಣ ಬಂದುಬಿಟ್ರಿ, ಏನಿಲ್ಲ ಕೈನ ಏನೋ ಉಗ್ರು ಶಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಹೋದ ಸ್ವಲ್ಪ ತಗ್ಲೋ ಬಿಡ್ತು ಅದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯ್ತು ನಿಮ್ಮ ಮುಂದೆ ಹುಷಾರಾಗಿರು ಆಯಿತಾ, ನಿಂಗೆ ಏನೇ ಬೇಕಿದ್ರು ನನ್ನ ಕರಿ ಆಯಿತಾ, ನನ್ನ ಮೇಲೆ ನಿನ್ಗೆ ಯಾವುದೇ ಡೌಟ್ ಇಲ್ಲ ಅಲ್ವಾ ಅಂತ ಕೇಳಿ ಈ ಕಡೆ ದೇವಿಯನ್ನು ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ನಿನ್ನ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಸಂಗೀತ ಕೂಡ ಬರ್ತಾಳೆ. ಏನಾಯಿತು ಭೂಮಿ ಅಂತ ಕೇಳಿದಾಗ, ಏನಿಲ್ಲ ಅತ್ತೆ ಸ್ವಲ್ಪ ಉಗ್ರು ಶಾರ್ಟ್ ಮಾಡಬೇಕಾದ್ರೆ ಏಟಾಯಿತು ಅಂತ ಹೇಳಿ ಹೇಳ್ತಿರ್ತಾಳೆ. ಓ ಹೌದಾ, ಸರಿ ಹುಷಾರಾಗಿದೆಯಾ ಅಲ್ವಾ ನೀನು ಅಂತೇಳಿ ಸಂಗೀತ ಕೂಡ ಕೇಳ್ತಿರ್ಬೇಕಾದ್ರೆ, ಹ್ಞೂ ಅಂತ ಹುಷಾರಾಗಿದ್ದೀನಿ ಅಂತ ಹೇಳ್ಬೇಕಾದ್ರೆ ದೇವಿ ಏನಿರೋದನ್ನ ಗಮನಿಸಿ, ಆಯಿತು ಸರಿ ಬಾ ನನಗೆ ಅಡುಗೆ ಮನೇಲಿ ಹೆಲ್ಪ್ ಮಾಡು ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಯಾಕೆ ಸಂಗೀತ ಒಂಥರ ಹಾಡ್ತಿದ್ದಾಳೆ, ನಾನು ಬಂದರೆ ಅವಳು ಭೂಮಿ ಜೊತೆ ಬಂದಾಗೆಲ್ಲ ಏನಕ್ಕೆ ಭೂಮಿನ ಕರ್ಕೊಂಡು ಹೋಗ್ಬಿಡ್ತಾಳೆ, ಏನೋ ನಡೆಸ್ತಿದ್ದಾಳೆ, ಏನಾಯ್ತು ಈ ಸಂಗೀತಗೆ ಅಂತ ಹೇಳ್ಬಿಟ್ಟು ದೇವಿಯಾನಿಗೆ ತುಂಬ ಡೌಟ್ ಬರ್ತಾ ಇರುತ್ತೆ. ಈ ಕಡೆ ಸ್ಟೇಷನಲ್ಲಿ ಕೂತ್ಕೊಂಡು ಸತ್ಯ ಹಾಗೂ ಇಬ್ಬರು ಅಜಿತ್ ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಸತ್ಯ ತುಂಬ ಬೈತಾ ಇರ್ತಾನೆ. ಅಲ್ಲ ಕೂಡ ನೀನು ಯಾಕೋ ಭೂಮಿ ಮೇಲೆ ಹಂಗೆ ರೇಗಾಡ್ಬಿಟ್ಟೆ, ನಿನಗೇನೇ ಬೈಬೇಕಂತ ಇದ್ರು ಕರ್ಕೊಂಡು ಹೋಗಿ ಸಪ್ರೇಟಾಗಿ ಮನಸ್ವಿ ಮಧ್ಯದಲ್ಲಿ ಹೋಗಿ ಬೈಬೇಕಿತ್ತು ಅಂತ. ಇಲ್ಲ ಸತ್ಯ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅವಳು ಮುಂದೆ ಹೋಗಿ ಕರ್ಕೊಂಡೋಗಿ ಬೈಯೋ ಅಷ್ಟು, ಅದಕ್ಕೆ ನನಗೆ ಕರೆಕ್ಟಾಗಿ ಅದೇ ಟೈಮ್ಗೆ ಬೈದೆ, ಅವಳು ಏನು ಅಂದ್ಕೊಂಡ್ಲು ಏನೋ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಎಲ್ಲ ಹುಡುಗಿರು ಅಂದ್ಕೊಂಡು ತರ್ಕೊಂಡು ಸಡನ್ನಾಗಿ ನೀನು ಯಾಕೆ ಆ ಥರ ಮಾತಾಡೋಕೆ ಹೋದೆ ಹೇಳು, ನೀನು ಬೈಬೇಕಂತ ಇದ್ರಿ ನೋಡೋ ಮೊದಲೇ ನಿಮ್ಮಿಬ್ಬರು ಮಧ್ಯದಲ್ಲಿ ಜಗಳ ಆಗದಿಂದ ಕಾಯ್ತಿರೋದು ಅಪೇಕ್ಷಿತ ಹಾಗೂ ನಿಮ್ಮ ಅಜ್ಜಿ ಇದ್ದಾರೆ ಅಂತಂದ್ರೆ ಅವ್ರ ಮಧ್ಯದಲ್ಲಿ ಎತ್ಕೊಟ್ಟಂಗೆ ಆಗಿಲ್ವ ನೀನು ಅಂತ ಕೇಳ್ತಿರ್ಬೇಕಾದ್ರೆ, ನನ್ನ ಪ್ಲ್ಯಾನ್ ಅದಿರಲಿಲ್ಲ, ಇವಳು ಯಾಕೆ ಸಡನ್ನಾಗಿ ನಮ್ಮ ಅಪ್ಪಂಗೆ ದುಡ್ಡು ಕೊಟ್ಲು ಅನ್ನೋ ಪ್ಲ್ಯಾನ್ ಸಡನ್ನಾಗಿ ನನಗೆ ಹೊಡಿತು, ಅದಕ್ಕೆ ನಾನು ಮನಸ್ಸು ವಹಿಸ್ಕೊಂಡು ಮಾತಾಡಿದೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಭೂಮಿಗೆ ಹೇಳ್ತಿರ್ತಾಳೆ, ಅಲ್ಲ ನೀನು ಯಾಕೆ ಯಾವಾಗಲೂ ನೀನು ಅಂಗಡಿಗೆ ಹೋಗ್ತಾ ಇರಬೇಕು, ನೀನು ಯಾವಾಗಲೂ ಮನೇಲಿ ನಮ್ಮ ಜೊತೆನೇ ಇರ್ಬೋದಲ್ವ ಖುಷಿಯಿಂದ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲ ನೀನು ಮನೇಲಿ ಕೆಲಸನೂ ಮಾಡ್ಕೊಂಡು ನೀನು ಅಜ್ಜನ ನೋಡ್ಕೊಂಡು ಆಚೆ ಹೋಗೋ ಕೆಲಸ ಮಾಡ್ತೀಯ, 3/4% ಮನೆ ಕೆಲಸ ಆಲ್ರೆಡಿ ಮಾಡಿಬಿಟ್ಟಿರ್ತೀಯ, ಅದಕ್ಕೋಸ್ಕರ ಯಾಕೆ ನೀನು ತುಂಬ ರಿಸ್ಕು, ಮನೇಲೇ ಇರ್ಬೋದಲ್ವ ನೀನು ಆಚೆ ಹೋಗಿ ಮಾಡೋ ಅಂಥದ್ದು ಏನಿಲ್ವಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ.
ಹಾಗಲ್ಲ, ಆಯಿತು ನಿಂಗೊಂದು ಕ್ವಶನ್ ಕೇಳ್ತೀನಿ, ನನಗೆ ಅಜಿತ್ಗೂ ಕೇಳಿದೆ, ಅಜಿತ್ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಲಿಲ್ಲ, ನಾನು ಹಿಂಗೊಂದು ಕೇಳಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹ್ಞೂ ಅತ್ತೆ ಕೇಳು ಅಂತ ಹೇಳ್ತಿರ್ಬೇಕಾದ್ರೆ ನೀನು ಚೆನ್ನಾಗಿ ಇದೆಯಾ ಹುಷಾರಾಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಹ್ಞೂ ಅತ್ತೆ ಹುಷಾರಾಗಿದ್ದೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಕೂಡ ಭೂಮಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಭೂಮಿ ಕಾಲ್ ಕೂಡ ರಿಸೀವ್ ಮಾಡಿದ್ರೆ ಕಟ್ ಮಾಡಿಬಿಡ್ತಾಳೆ. ಈಗ ಇವಳು ನೋಡು ನನ್ನ ಕಾಲೇ ರಿಸೀವ್ ಮಾಡಲ್ಲ ಕಟ್ ಮಾಡ್ತಿದ್ದಾಳೆ ಅಂದಾಗ ಇನ್ನೇನು ಮತ್ತೆ ನೀನು ಕಾಲ್ ಎತ್ಬಿಟ್ಟು ಹಿಂಗೆ ಗುಣ್ಗಾಡ ಕೇಳಬೇಕಾ, ಮತ್ತೆ ಅವಳು ಹಿಂಗೆ ಬೈತಾನೆ ಅಂತ ಹೇಳ್ಬಿಟ್ಟು ಅವಳು ನಿಂಗೆ ಕಾಲ್ ರಿಸೀವ್ ಮಾಡ್ತಿಲ್ಲ, ಅದಕ್ಕೇನೋ ಅವ್ಳು ಕಾಲ್ ಕಟ್ ಮಾಡ್ತಿದ್ದಾಳೆ. ಬೇಕಾಗಿತ್ತು ನಿನಗೆ, ಅವಳು ಅಷ್ಟು ಜನದ ಮುಂದೆ ಅವಳಿಗೆ ಬಾಯಿಗೆ ಬಂದಂಗೆ ಬೈದಿದ್ದಿಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವಂತೆ. ಸತ್ಯ ಕೂಡ ಈ ಕಡೆ ಅಜಿತಿಗೆ ಬೈತಿರ್ಬೇಕಾದ್ರೆ ಈ ಕಡೆ ಭೂಮಿಗೆ ಯಾಕೆ ಕಾಲ್ ಅಂತ ಕೇಳಿ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಅತ್ತೆ ಅದು ಕಾಲ್ ಸೆಂಟ್ರಿಂದ ಕಾಲ್ ಮಾಡಿದ್ದು ಅಷ್ಟೇ ಅಂತ ಹೇಳ್ತಿರ್ತಾರೆ. ಹೌದಾ ಸರಿ ಆಯಿತು, ಏನು ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಕೂಡ ಭೂಮಿಗೆ ಮತ್ತೆ ಕಾಲ್ ಮಾಡ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಸಂಗೀತ ಹಿಡಿದವ್ರು ಯಾರ್ದು ಕಾಲ್ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಮ್ಮ ಅಜಿತ ಕಾಲ್ ಮಾಡಿದ್ದು, ಕಾಲ್ ಮಾಡಿ ಎತ್ತು ರಿಸೀವ್ ಮಾಡು, ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಕಾಲ್ ಎತ್ತಿ ರಿಸೀವ್ ಮಾಡಿ ಹೇಳ್ತಿರ್ತಾಳೆ. ಅಲ್ಲ ಸಾಬ್ರೆ ನಿಮ್ಗೆ ಯಾಕೆ ಬೇಕಿತ್ತು, ನನಗೆ ಎಲ್ಲರ ಮುಂದೆ ಎಂತಕ್ಕೆ ಬೈದ್ರಿ, ನಾನೇನು ಮಾಡಿದ್ದೀನಿ ಹೇಳು, ಏನಾದರೂ ಇತ್ತು ಅಂದ್ರೆ ನನಗೆ ಸಪ್ರೇಟಾಗಿ ಕರ್ಕೊಂಡು ಬಂದು ಬೇಕಿತ್ತು, ನೀವ್ಯಾಕೆ ನನಗೆ ಬೈದ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮೆಂಟ್ಲು ಹೇಳೋಣ ಸ್ವಲ್ಪ ಕೇಳು ತಾಳ್ಮೆಯಿಂದ, ಯಾಕೆ ಹಂಗೆ ಬೈದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಸಂಗೀತ ಕೂಡ ಬಂದಾಗ ಈ ಕಡೆ ಭೂಮಿ ಮಾತು ಚೇಂಜ್ ಮಾಡಿಬಿಡ್ತಾಳೆ. ಅಯ್ಯೋ ನೀವು ನನ್ನ ಒಬ್ಬರೇ ಬಿಟ್ಟು ಹೋದ್ರಲ್ಲ, ಅದಕ್ಕೆ ಅತ್ತೆಗೆ ತುಂಬ ಬೇಜಾರಾಗ್ಬಿಡುತ್ತೆ, ಏನೋ ಡೌಟ್ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಏನಿಲ್ಲ ನೀವು ನಾನು ಸ್ವಲ್ಪ ಹುಷಾರಾಗಿರಲಿ ಅಂತ ಹೇಳ್ಬಿಟ್ಟು ಮನೇಲಿ ರೆಸ್ಟ್ ಮಾಡಲಿ ಅಂತ ಬಿಟ್ಟೋಗಿದ್ರಲ್ಲ, ಅದನ್ನು ಅತ್ತೆಗೆ ಗೊತ್ತಿಲ್ಲ, ಅದಕ್ಕೆ ಅತ್ತೆಗೆ ಹೇಳಕ್ಕೆ ಹೋಗಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಮೋಸ್ಟ್ಲಿ ಅಮ್ಮ ಅಲ್ಲಿರ್ಬೇಕು, ಅದಕ್ಕೆ ಇವಳು ಹೀಗೆಲ್ಲ ಮಾತಾಡ್ತಿದ್ದಾಳೆ. ಸರಿ ಆಯಿತು ಚಿನ್ನ, ನನಗೆ ಒಂದು ಕಾಲ್ ಬರ್ತಿದೆ, ನಾನು ಹಿಂಗೆ ಆಮೇಲೆ ಮಾಡ್ತೀನಿ, ಸರಿ ಆಯ್ತಾ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿ ಅರ್ಥ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾನೆ. ಅದಕ್ಕೆ ಈ ಕಡೆ ಸಂಗೀತ ಇದ್ದವಳು ಸಂಗೀತಂಗೆ ಏನೂ ಡೌಟ್ ಬರ್ತಾನೆ, ಇಬ್ಬರು ಕೂಡ ಮ್ಯಾನೇಜ್ ಮಾಡ್ತಾರೆ. ಈ ಕಡೆ ಸತ್ಯ ಕೂಡ ಹೇಳ್ತಿರ್ತಾನೆ, ಅಲ್ಲ ನಿನಗೆ ಏನಾದರೂ ಇತ್ತು ಅಂದರೆ ಮನಸ್ವಿನ ಕರೆದಿ ಮಾತಾಡಿ, ಯಾಕೆ ನೀನು ಭೂಮಿ ಮೇಲೆ ಅಷ್ಟೊಂದೆಲ್ಲ ರೇಗಾಡ್ತಾ ಇನ್ಮೇಲಿಂದ ಅವಳ ಮೇಲೆ ಹಂಗೆಲ್ಲ ರೇಗಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಇವಳೇನು ಮನಸ್ವಿ ಪ್ಲ್ಯಾನ್ ಮಾಡ್ತಿದ್ದಾಳೆ ನನಗೆ ಅರ್ಥ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಈ ಕಡೆ ರಾಮ್ ಕೂಡ ಮನಸ್ವಿ ಇಬ್ಬರು ಕೂಡ ಬಂದಾಗ ಸಂಗೀತನ ಕರೀತಾರೆ. ಅದಕ್ಕೆ ಈ ಕಡೆ ನಮಗೆ ಹೋಗಿದ್ದ ಕೆಲಸ ಎಲ್ಲ ಆಯ್ತಾ ಅಂತ ಕೇಳಿದಾಗ ನಮ್ಮ ಮನಸ್ಸು ಇರಬೇಕಾದ್ರೆ ಯಾಕೆ ಟೆನ್ಷನ್, ಹೋಗಿದ್ದ ಕೆಲಸಕ್ಕೆ ಕಾಂಟ್ರಾಕ್ಟ್ ಅವರು ನನಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾಳೆ. ಹೌದಾ ತುಂಬ ಖುಷಿ ಆಗ್ತಿದೆ ಮನಸ್ವಿ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ ಸಂಗೀತ ಕೂಡ. ಈ ಕಡೆ ಭೂಮಿ ಹಾಗೂ ಸಂಗೀತ ಇಬ್ಬರು ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಅಪೇಕ್ಷಿತನು ಬರ್ತಾಳೆ. ತುಂಬ ಥ್ಯಾಂಕ್ಸ್ ಮನಸ್ವಿ, ನೀನು ಇರೋದಕ್ಕೆ ನನಗೆಲ್ಲ ಕೆಲಸ ಈಸಿ ಆಗ್ತಿದೆ ಅಂತಿರ್ಬೇಕಾದ್ರೆ ಅಯ್ಯೋ ಮನೆಯವ್ರಿಗೆ ಯಾಕೆ ತುಂಬ ಥ್ಯಾಂಕ್ಸ್ ಕೇಳಬೇಕು, ಆ ಥರ ಏನೂ ಬೇಡ, ನನಗೆ ಆ ಥರ ಎಲ್ಲ ಬೇಡ ಅಂತ ಮನಸ್ವಿ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಮನಸ್ವಿಗೆ ಒಂದು ಕಾಲ್ ಬರುತ್ತೆ, ಅವಳು ಕೂಡ ಆಚೆ ಹೋಗ್ತಾಳೆ. ನೋಡಿ ನಮ್ಮ ಮನೆಯವರಾಗಿ ಈ ಹುಡುಗಿ ಒಂಚೂರು ಇದಿಲ್ಲ, ಅಷ್ಟು ದ್ವೇಷ ಇಲ್ಲ, ಅಷ್ಟು ಅಸೂಯೆ ಇಲ್ಲ, ನಮ್ಮ ಮನೆಯವ್ರಿಗೆ ಎಷ್ಟು ತುಂಬ ಹೆಲ್ಪ್ ಮಾಡ್ತಾಳೆ ಅಲ್ವಾ, ಅಷ್ಟು ಒಳ್ಳೆ ಹುಡುಗಿ ಅಂತ ರಾಮ್ ಕೂಡ ಅಪೇಕ್ಷೆದನ್ನ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಮನಸ್ವಿಗೆ ಕಾಲ್ ಬಂದಿರಬೇಕಾದ್ರೆ ಅಜಿತ್ ಕಾಲ್ ಮಾಡಿರ್ತಾನೆ. ನೀನು ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಮನಸ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ನೀವು ನನ್ನ ಹತ್ರ ಮಾತಾಡಬೇಕಿತ್ತು, ಏನು ವಿಷಯ ಅಂತ ಕೇಳಿದಾಗ ಹಾಗೇನಿಲ್ಲ, ನೀನು ನಮ್ಮ ಅಪ್ಪನಿಗೆ ಕಾಂಟ್ರಾಕ್ಟ್ ವಿಷಯದಲ್ಲಿ ದುಡ್ಡು ಹೆಲ್ಪ್ ಮಾಡ್ತಿದ್ದಿಲ್ಲ, ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತದೆ, ಅದಕ್ಕೋಸ್ಕರ ನಿನ್ನ ಜೊತೆ ಮಾತಾಡಬೇಕಿತ್ತು, ಬರ್ತೀಯ ನಮ್ಮ ಜೊತೆ ಅಂತ ಕೇಳಿದಾಗ ಅಯ್ಯೋ ನೀವು ಕರೆದ್ರೆ ನಾನು ಬರದೇ ಇರ್ತೀನಿ, ನಾನು ಬರ್ತೀನಿ, ಎಲ್ಲಿಗೆ ಬರಬೇಕು ಅಂತ ಕೇಳಿದಾಗ ಏನಿಲ್ಲ ಒಂದು ಚಿಕ್ಕ ಕಾಫಿ ಡೇಟಿಗೆ ಹೋಗೋಣ ಬರ್ತೀಯ ಅಂತ ಹೇಳ್ತಿರ್ತಾಳೆ. ಹಿಂದೆ ನಿಂತ್ಕೊಂಡು ಇದನ್ನೆಲ್ಲ ಭೂಮಿ ಕೂಡ ಇದನ್ನೆಲ್ಲ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಸರಿ ಆಯಿತು ಬರ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಈ ಕಡೆ ಅಜಿತ್ಗೆ ಹಬ್ಬ ನನ್ನ ಗಾಳಕ್ಕೆ ಕರೆಕ್ಟಾಗಿ ಬಿದ್ದಾಳೆ, ಇವಾಗಿದೆ ಅವಳಿಗೆ ಹಬ್ಬ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿ ಕೂಡ ಸಾಹೇಬ್ರು ನನಗೆ ಬಿಟ್ಟು ಈ ಕಡೆ ಇವಳನ್ನ ಕರ್ಕೊಂಡೋಗಿ ಡೇಟಿಂಗ್ ಮಾಡಿ ಎಷ್ಟು ಇರಬೇಕು ಇವರಿಗೆ ಅಂತ ಅಂದ್ಕೊತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ತಾ ಇದ್ದು ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.